ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತೊಂದು ಬ್ರೈಡಲ್ ಕ್ರೋಶೆ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಆ್ಯಸ್ ಯೂಶುವಲಾಗಿ 6 ಎಳೆ ದಾರ ತೊಗೊಂಡಿದ್ದೀನಿ, ಹಾಗೆ ಈ ಥರ ಬೀಡ್ಸನ್ನು ತೊಗೊಂಡಿದ್ದೀನಿ. ಜೊತೆಗೆ ನೀಡಲ್ ನಂಬರ್ 11.07 mm, ನೀವು ಇವನ್ 10 ನಂಬರ್ ಕೂಡ ಯೂಸ್ ಮಾಡ್ಬೋದು. ಸೊ ಬಟ್ಟೆದು ರೈಟ್ ಸೈಡ್ ಬಂದು ನನ್ನ ಕಡೆಗೆ ಫೇಸ್ ಆಗ್ತಾ ಇದೆ. ಫಸ್ಟ್ ಬಟ್ಟೆಗೆ ಒಂದು ಲಾಕನ್ನು ಮಾಡ್ಕೊಬೇಕು. ಈ ಥರ ಒನ್ಸ್ ಲಾಕ್ ಆದಮೇಲೆ ಈಗ ನಾವು ಬೀಡ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಫಸ್ಟ್ ಸ್ಟೆಪ್ಪಲ್ಲೇ ನೋಡಿ, ನಾನು ಈ ಥರ ಬೀಡನ್ನು ತೊಗೊಂಡಿದ್ದೀನಿ. ನೀವು ಯಾವ ಥರ ಬೀಡ್ಸ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು. ಈವನ್ ರೌಂಡ್ ಬೀಡ್ಸ್ ಕೂಡ ನೀವು ಹಾಕ್ಬೋದು, ಅದೂ ಚೆನ್ನಾಗಿ ಕಾಣುತ್ತೆ. ಸೊ ಬೀಡ್ ಆ್ಯಡ್ ಆದಮೇಲೆ ಬೀಡನ್ನು ಲಾಕ್ ಮಾಡ್ತೀನಿ. ಒನ್ಸ್ ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಸೊ ಮತ್ತೆ ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಕರೆಕ್ಟಾಗಿ ಬರುತ್ತೋ ನೋಡಿಕೊಂಡು ಅದೇ ಜಾಗಕ್ಕೆ ಬಟ್ಟೆಗೆ ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ಒನ್ಸ್ ಲಾಕ್ ಆದಮೇಲೆ ನಾನು ಮತ್ತೆ ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಬೇಸ್ ಲೈನ್ ಬಂದು ಈ ಥರ ಇದೆ, ಸಿಂಪಲ್ ಬೇಸ್ ಲೈನ್. ನಾವು ಪ್ರತಿ ಸಲನೂ ಒಂದೊಂದು ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕನ್ನು ಮಾಡ್ಕೊಬೇಕು. ಬೇಸ್ ಲೈನಲ್ಲಿ ನಾವು ಬೀಡ್ಸ್ ಆ್ಯಡ್ ಮಾಡೋದ್ರಿಂದ ಈ ಡಿಸೈನ್ ಹೆವಿಯಾಗಿ ಕಾಣುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ನಾವು ಬರೀ ಆರ್ಚ್ ಹಾಕ್ತೀವಿ. ರೆಗ್ಯುಲರಾಗಿ ಯಾವ ಥರ ಆರ್ಚ್ ಹಾಕ್ತೀವೋ ಅದೇ ಥರ. ಅಲ್ಲಿ ನಮಗೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಈ ಪರ್ಟಿಕ್ಯುಲರ್ ಡಿಸೈನ್ ಹಾಕಬೇಕಾದ್ರೆ. ಓನ್ಲಿ ದ ಥಿಂಗ್ ಈಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು. ಅಲ್ಲಿ ನಾವು ಸ್ವಲ್ಪ ಪೇಷನ್ಸಾಗಿ ಇದು ಕ್ಲೀನಾಗಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಹಾಕಿಬಿಟ್ರೆ ನೆಕ್ಸ್ಟ್ ಸ್ಟೆಪ್ ತುಂಬಾ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಬೋದು. ನೋಡಿ, ನಾನಿಲ್ಲಿ ಮತ್ತೆ ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಈಗ ನಾನು ಮತ್ತೆ ಇನ್ನೂ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಬೀಡ್ ಆ್ಯಡ್ ಮಾಡಿದ್ಮೇಲೆ ಪ್ರತಿ ಸಲನೂ ನಾವು ಬೀಡನ್ನು ಲಾಕ್ ಮಾಡಬೇಕು. ಫಸ್ಟಿಗೆ ಲಾಕ್ ಮಾಡಿದ ನಂತರ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೊಬೇಕಾಗುತ್ತೆ. ಇದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನು ಇದೇ ಥರ ಸ್ವಲ್ಪ ದೂರ ಹಾಕ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಲೈನ್ ಕಂಪ್ಲೀಟ್ ಆಯಿತು. ಈಗ ನಾನು ಥ್ರೆಡನ್ನು ಟ್ರಿಮ್ ಮಾಡಲ್ಲ, ಬದಲಿಗೆ ಹಾಗೆ ಬಟ್ಟೆನ ಟರ್ನ್ ಮಾಡ್ಕೊತೀನಿ. ಟರ್ನ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೋಣ. ನಾನು ಫಸ್ಟಿಗೆ 2 ಚೈನನ್ನು ಹಾಕ್ಕೊತೀನಿ. ಸೊ 2 ಚೈನ್ಸನ್ನು ಹಾಕಿ ಬೀಡ್ ಆದಮೇಲೆ ನಾವೇನು ಲಾಕ್ ಮಾಡಿರ್ತೀವಿ ನೋಡಿ, ಕಾಣ್ತಾ ಇದೆಯಲ್ಲ, ಆ ಲಾಕಿಗೆ ನಾನು ಒಂದು ಕಂಬನ ಹಾಕ್ಕೊತೀನಿ. ಸೊ ಈ ಥರ ಒಂದು ಕಂಬ ಹಾಕಿದ್ಮೇಲೆ ಈಗ ನಾನು ಸ್ಮಾಲ್ ಮೆಟಲ್ ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಒಂದು ಮೆಟಲ್ ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಬೀಡ್ ಆ್ಯಡ್ ಆದಮೇಲೆ ಮತ್ತೆ ನಾನು ಅದೇ ಜಾಗಕ್ಕೆ ಇನ್ನೂ ಒಂದು ಕಂಬನ ಹಾಕ್ಕೊತೀನಿ. ಅಂದರೆ ಅದೇ ಲಾಕ್ ಮೇಲೆ ನಾನು ಇನ್ನೂ ಒಂದು ಕಂಬನ ಹಾಕ್ಕೊತೀನಿ. ಇದಾದಮೇಲೆ ನಾನು ಮತ್ತೆ 3 ಚೈನ್ಸ್ ಹಾಕ್ಕೊತೀನಿ. 3 ಚೈನ್ಸ್ ಹಾಕಿ ನೆಕ್ಸ್ಟ್ ಸೆಕೆಂಡ್ ಬೀಡ್ ಆದಮೇಲೆ ನಾವೇನು ಲಾಕ್ ಮಾಡಿದ್ವಿ ಅಲ್ಲ, ಸೊ ನೋಡಿ ಆ ಲಾಕ್ಗೆ ನಾನು ಇನ್ನೂ ಒಂದು ಕಂಬನ ಹಾಕ್ಕೊತೀನಿ. ಈ ಥರ ಒಂದು ಕಂಬನ ಹಾಕಬೇಕು. ಒಂದು ಕಂಬ ಆದಮೇಲೆ ಈಗ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ನಾವು ಬೀಡನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ನಾನು ಅದೇ ಲಾಕ್ ಮೇಲೆ ಇನ್ನೂ ಒಂದು ಕಂಬನ ಹಾಕ್ಕೊತೀನಿ. ನೋಡಿ, ಅದೇ ಜಾಗಕ್ಕೆ ಇನ್ನೂ ಒಂದು ಕಂಬನ ಹಾಕ್ಕೊತೀನಿ. ಈ ಥರ 2 ಕಂಬದ ಮಧ್ಯೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇದು ರೈಟ್ ಸೈಡ್ ಇದೆ. ನಾನೇನು ತೋರಿಸ್ತಾ ಇರೋದು ಇವಾಗ ರೈಟ್ ಸೈಡ್. ಅದು ನಾನು ರಾಂಗ್ ಸೈಡಿಂದ ಡಿಸೈನ್ನ ಮಾಡ್ತಾಯಿದ್ದೀನಿ ಈ ಸ್ಟೆಪ್ನ. ಈಗ ಮತ್ತೆ ನಾನು 3 ಚೈನ್ಸನ್ನು ಹಾಕ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಬೀಡ್ ಆದಮೇಲೆ ಲಾಕ್ ಮಾಡಿದ್ದೀವಲ್ಲ, ಆ ಲಾಕಿಗೆ ಒಂದು ಕಂಬನ ಹಾಕ್ಕೊಬೇಕಾಗತ್ತೆ. ಸೊ ಒಂದು ಕಂಬನ ಹಾಕಿ ಇವಾಗ ಬೀಡನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಅದೇ ಜಾಗಕ್ಕೆ ಇನ್ನೂ ಒಂದು ಕಂಬನ ಹಾಕ್ಕೊಬೇಕು. ನಾನಿಲ್ಲಿ ಏನು 3 ಚೈನ್ ಹಾಕಿದ್ದೀನಿ ಅದು ಅಷ್ಟೇ ಹಾಕಬೇಕು ಅಂತಿಲ್ಲ. ಇಲ್ಲಿ ನಾನು ತೊಗೊಂಡಿರೋ ಬೀಡ್ ಸೈಜ್ಗೆ 3 ಚೈನ್ ಕರೆಕ್ಟಾಗಿದೆ. ಇನ್ ಕೇಸ್ ನೀವು ಇನ್ನೂ ದೊಡ್ಡ ಸೈಜಿನ ಬೀಡ್ ತೊಗೊಂಡ್ರೆ ಆ ಬೀಡ್ಗೆ ಎಷ್ಟು ಚೈನ್ ಹಾಕಿದ್ರೆ ಕರೆಕ್ಟ್ ಬರುತ್ತೋ ಅದನ್ನು ನೋಡಿಕೊಂಡು ನೀವು ಇನ್ಕ್ರೀಸ್ ಆರ್ ಡಿಕ್ರೀಸ್ನ ಮಾಡ್ಕೊಬೋದು. ಸೊ ಇಷ್ಟೇ ನೋಡಿ, ಸೆಕೆಂಡ್ ಸ್ಟೆಪ್ ಕೂಡ ತುಂಬಾ ಈಸಿಯಾಗಿದೆ. ಬಟ್ ನಾನು ಹೇಳಿದಾಗೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಮಾಡೋಕ್ಕೆ. ಬಿಕಾಸ್ ನಾವು ಎವ್ರಿ ಟೈಮ್ ಬೀಡ್ಸನ್ನು ಆ್ಯಡ್ ಮಾಡಿ ಲಾಕ್ ಮಾಡ್ತೀವಲ್ಲ, ಹಾಗಾಗಿ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ತುಂಬಾ ಈಸಿಯಾಗಿದೆ.
ಸೊ ಈ ಸ್ಟೆಪ್ಪಲ್ಲಿ ನಾನೇನು ಸ್ಮಾಲ್ ಮೆಟಲ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ, ಇದು ಕಂಪಲ್ಸರಿ ಏನಿಲ್ಲ. ಇನ್ ಕೇಸ್ ನಿಮಗೆ ಬೀಡ್ ಬೇಡ ಅಂತ ಹೇಳಿದರೆ ನೀವು ಡೆಫಿನೆಟಾಗಿ ಆ ಪಾರ್ಟ್ನ ಸ್ಕಿಪ್ ಮಾಡಿಕೊಂಡು ಜಸ್ಟ್ 2 ಕಂಬನ ಹಾಕ್ಕೊಬೋದು. ಆವಾಗ ಡಿಸೈನು ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಕೆಲವ್ರಿಗೆ ಜಾಸ್ತಿ ಬೀಡ್ಸ್ ಇಷ್ಟ ಆಗಲ್ಲ, ಆ ಥರದವರು ಈ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನೇನು ಬೀಡ್ ಹಾಕ್ತಿದ್ದೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಡಿಸೈನ್ ತುಂಬ ಕನ್ಫ್ಯೂಷನ್ ಆಯಿತು, ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ವಿಡಿಯೋ ನೋಡ್ತಾನೆ ಡಿಸೈನ್ನ ಹಾಕಿ, ಆವಾಗ ಒಂದೇ ಫ್ಲೋಯಲ್ಲಿ ನೀವು ಕ್ಲೀನಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ತೀರಾ. ಬಿಕಾಸ್ ವಿಡಿಯೋ ನೋಡ್ತಾ ಹಾಕಿದ್ರೆ ನೀವು ಯಾವುದೇ ಪಾರ್ಟ್ ಕೂಡ ಸ್ಕಿಪ್ ಮಾಡೋದು ಚಾನ್ಸಸ್ ಇರೋದಿಲ್ಲ. ಆವಾಗ ಇಷ್ಟೇ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾನು ಈ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡ್ಕೊತೀನಿ ಇದೇ ಥರ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನೋಡಿ, ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ನಾನು ಕಂಪ್ಲೀಟ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದೀನಿ. ಸೊ ಟರ್ನ್ ಮಾಡಿಕೊಂಡು ಈಗ ನಾನು 4 ಚೈನ್ಸ್ ಹಾಕ್ಕೊತೀನಿ. ನಾನು ಥ್ರೆಡ್ ಎಲ್ಲೂ ಕೂಡ ಕಟ್ ಮಾಡಿಲ್ಲ. ಸೊ 4 ಚೈನ್ ಹಾಕಿ ನೋಡಿ, ನೆಕ್ಸ್ಟ್ ಬೀಡ್ ಮೇಲೆ 3 ಚೈನ್ ಏನು ಹಾಕಿದ್ದೀವಿ ಅದಕ್ಕೆ ಒಂದು ಲಾಕನ್ನು ಮಾಡ್ಕೊಬೇಕು. ಮತ್ತು ನಾನಿಲ್ಲಿ 4 ಚೈನ್ ಹಾಕ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ 3 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ಈ ಸ್ಟೆಪ್ ಈಸಿಯಾಗಿದೆ. ನಾವು ಜಸ್ಟ್ 4 ಚೈನ್ಸನ್ನು ಹಾಕ್ಕೊಬೇಕು. ಅದಾದಮೇಲೆ ನೆಕ್ಸ್ಟ್ ಬ್ಲಾಕ್ಗೆ ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ಮತ್ತೆ 4 ಚೈನ್ ಹಾಕ್ತೀನಿ. ನೆಕ್ಸ್ಟ್ ಬ್ಲಾಕ್ಗೆ ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ಇದೇ ಥರ ಫುಲ್ವರೆಗೂ ನಾವು 4 ಚೈನ್ಸ್ ಹಾಕಿ ಲಾಕನ್ನು ಮಾಡಬೇಕಾಗುತ್ತೆ. ಸೊ ನಾನು ಈ ಸ್ಟೆಪ್ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇವಾಗ ನಾನೇನು 4 ಚೈನ್ ಹಾಕಿದ್ದೀನಿ ಅಲ್ಲಿ ಕುಚ್ಚು ಕಟ್ಕೊಂಡ್ರೆ ಒಂದು ಬ್ಲಾಕನ್ನು ಸ್ಕಿಪ್ ಮಾಡಿಕೊಂಡು ಅದು ಒಂದು ಡಿಸೈನ್ ಆಗುತ್ತೆ. ಈಗ ನಾನು ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ಬೇರೆ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನಾನೇನು 2 ಚೈನ್ ಹಾಕಿದ್ನಲ್ಲ ಅಲ್ಲಿಗೆ ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ಈ ಥರ ಒಂದು ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಬ್ಲಾಕ್ಗೆ ನಾನು ಇನ್ನೂ ಒಂದು ಲಾಕನ್ನು ಮಾಡ್ಕೊತೀನಿ. ಲಾಕ್ ಆದಮೇಲೆ ಇವಾಗ ನೆಕ್ಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ ತ್ರಿಬಲ್ ಕ್ರೋಶೆಟ್ ಹಾಕ್ತೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1 ಹಾಗೆ ಇನ್ನು 2ರಲ್ಲಿ 1. ಸೊ ಈ ಥರ 2 ಸಲ ದಾರ ಸುತ್ತಕೊಂಡು 2 ಲೂಪಿಂದ 1 ಲೂಪ್, 2 ಲೂಪಿಂದ 1 ಲೂಪ್ ಹಾಗೆ ಇನ್ನು 2 ಲೂಪಿಂದ 1 ಲೂಪ್. ಇದೇ ಥರ ನಾವು ತ್ರಿಬಲ್ ಕ್ರೋಶೆಟ್ನ ಹಾಕಿ ಈ ಬ್ಲಾಕನ್ನು ಫಿಲ್ ಮಾಡಬೇಕಾಗತ್ತೆ. ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಈ ಥರ 2ರಲ್ಲಿ 1, 2ರಲ್ಲಿ 1 ಹಾಗೆ 2ರಲ್ಲಿ 1 ನೋಡಿ, ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಈಗ ನಾನಿಲ್ಲಿ 5 ತ್ರಿಬಲ್ ಕ್ರೋಶೆಟ್ ಹಾಕಿದ್ದೀನಿ. ಸೊ 5 ತ್ರಿಬಲ್ ಕ್ರೋಶೆಟ್ ಆದಮೇಲೆ ನಾನು ಒಂದು ಸ್ಮಾಲ್ ಮೆಟಲ್ ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಲ್ಲ, ಹಾಗೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಮತ್ತೆ ತ್ರಿಬಲ್ ಕ್ರೋಶೆಟ್ ಹಾಕ್ಕೊತೀನಿ. ನಾನು ಫಸ್ಟಿಗೆ 5 ತ್ರಿಬಲ್ ಕ್ರೋಶೆಟ್ ಹಾಕಿದೆ, ಹಾಗಾಗಿ ಬೀಡ್ ಆದಮೇಲೆನೂ ಮತ್ತೆ 5 ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ತ್ರಿಬಲ್ ಕ್ರೋಶೆಟ್ ಬದಲಿಗೆ ನೀವು ಇವನ್ ಡಬಲ್ ಕ್ರೋಶೆಟ್ ಕೂಡ ಹಾಕ್ಕೊಬೋದು, ಅದೂ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಈ 4 ಚೈನ್ ಬ್ಲಾಕಲ್ಲಿ ಟೋಟಲಾಗಿ 10 ತ್ರಿಬಲ್ ಕ್ರೋಶೆಟ್ ಹಾಕಿದ್ದೀನಿ. ಇನ್ ಕೇಸ್ ನಿಮಗೆ ಇನ್ನೂ ಸ್ಪೇಸ್ ಮಿಕ್ಕಿತ್ತು ಅಂತ ಹೇಳಿದ್ರೆ ನೀವು ಇವನ್ ನಂಬರ್ ಆಫ್ ತ್ರಿಬಲ್ ಕ್ರೋಶೆಟ್ನ ಇನ್ಕ್ರೀಸ್ ಮಾಡ್ಕೊಬೋದು. ಬಟ್ ಆದಷ್ಟು ಇವನ್ ನಂಬರ್ಸಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಬಿಕಾಸ್ ಮಿಡಲಲ್ಲಿ ನಾವು ಬೀಡನ್ನು ಆ್ಯಡ್ ಮಾಡ್ತೀವಿ. ಒನ್ಸ್ ಬೀಡ್ ಆ್ಯಡ್ ಮಾಡಿದಾಗ ಆ ಕಡೆ ಮತ್ತು ಈ ಕಡೆ ಈಕ್ವಲ್ ಆಗಿ ತ್ರಿಬಲ್ ಕ್ರೋಶೆಟ್ಸ್ ಡಿವೈಡ್ ಆಗಬೇಕು, ಅದಕ್ಕೋಸ್ಕರ. ಸೊ ನೋಡಿ, ಇದು ಆದಮೇಲೆ ನೆಕ್ಸ್ಟ್ 4 ಚೈನ್ ಬ್ಲಾಕ್ಗೆ ನಾನು ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ಒನ್ಸ್ ಲಾಕ್ ಆದಮೇಲೆ ಮತ್ತೆ ನಾನು ಲಾಕ್ ಮೇಲೆ ಇನ್ನೂ ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ನೋಡಿ, ಆರ್ಚ್ ಈ ಥರ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದಾದಮೇಲೆ ನೆಕ್ಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ ನಾನು 4 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಈ ಜಾಗದಲ್ಲಿ ಕುಚ್ಚು ಬರುತ್ತೆ. ನೀವು ಇವನ್ ಸಿಂಗಲ್ ಕ್ರೋಶೆಟ್ ಕೂಡ ಹಾಕ್ಕೊಬೋದು, ಇಲ್ಲಾಂದರೆ 4 ಚೈನ್ ಕೂಡ ಹಾಕ್ಕೊಬೋದು. ಎನಿವೇ ಅಲ್ಲಿ ಕುಚ್ಚು ಬರೋದ್ರಿಂದ ಅದು ಒಳಗಡೆ ಹೈಡ್ ಆಗುತ್ತೆ. ಸೊ 4 ಚೈನ್ ಆದಮೇಲೆ ಮತ್ತೆ ಲಾಕ್ ಮೇಲೆ ಇನ್ನೂ ಒಂದು ಲಾಕನ್ನು ಮಾಡ್ಕೊತೀನಿ.
ಸೊ ಒನ್ಸ್ ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಬ್ಲಾಕಲ್ಲಿ ಇನ್ನೂ ಒಂದು ಲಾಕ್ ಕೂಡ ಮಾಡ್ಕೊತೀನಿ. ಇದಾದ ನಂತರ ಆ್ಯಸ್ ಯೂಶುವಲ್ ಆಗಿ ನೆಕ್ಸ್ಟ್ 4 ಚೈನ್ ಬ್ಲಾಕಲ್ಲಿ ನಾನು ತ್ರಿಬಲ್ ಕ್ರೋಶೆಟ್ಸ್ನ ಹಾಕ್ತಾ ಬರ್ತೀನಿ. ಸೊ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1 ಹಾಗೆ 2ರಲ್ಲಿ 1 ಇದೇ ಥರ ಈ ಆರ್ಚ್ ಕೂಡ ಕಂಪ್ಲೀಟ್ ಮಾಡ್ಕೋಣ. ಬಟ್ ನಾವು ಫಸ್ಟ್ ಆರ್ಚಲ್ಲಿ ಎಷ್ಟು ನಂಬರ್ ಆಫ್ ತ್ರಿಬಲ್ ಕ್ರೋಶೆಟ್ಸ್ ಹಾಕಿರ್ತೀರೋ ಅಷ್ಟೇ ನಂಬರ್ ಆಫ್ ತ್ರಿಬಲ್ ಕ್ರೋಶೆಟ್ಸ್ನ ನಾವು ಟಿಲ್ ಎಂಡ್ವರೆಗೂ ಹಾಕಬೇಕಾಗತ್ತೆ. ಹಾಗಾಗಿ ಈ ಆರ್ಚ್ ಕೂಡ ನಾನು 10 ತ್ರಿಬಲ್ ಕ್ರೋಶೆಟ್ಸ್ನ ಹಾಕ್ತೀನಿ. ಸೊ 4 ಇದಾದಮೇಲೆ ಮತ್ತೆ ಇನ್ನೂ ಒಂದು ತ್ರಿಬಲ್ ಕ್ರೋಶೆಟ್ನ ಹಾಕ್ತೀನಿ. ಆವಾಗ 5 ತ್ರಿಬಲ್ ಕ್ರೋಶೆಟ್ ಆಗುತ್ತೆ. ಸೊ 5 ತ್ರಿಬಲ್ ಕ್ರೋಶೆಟ್ ಆದಮೇಲೆ ನಾನು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಈ ಜಾಗದಲ್ಲಿ ನಾನೇನು ರೌಂಡ್ ಮೆಟಲ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ, ಇದರ ಬದಲಿಗೆ ನೀವು ಇವನ್ ಸ್ಮಾಲ್ ಲೀಫ್ ಬೀಡ್ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಡಿಸೈನ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹೀಗೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಡಿಸೈನ್ನ ಚೇಂಜಸ್ ಮಾಡ್ಕೊಬೋದು. ನಾನು ಇಲ್ಲೂ ಕೂಡ ಬೀಡ್ ಆದಮೇಲೆ ಮತ್ತೆ 5 ತ್ರಿಬಲ್ ಕ್ರೋಶೆಟ್ಸ್ನ ಹಾಕ್ಕೊತೀನಿ. ನಾನು ಹೇಳಿದಾಗೆ ನಿಮಗೆ ತ್ರಿಬಲ್ ಕ್ರೋಶೆಟ್ ಬದಲಿಗೆ ಇವನ್ ಡಬಲ್ ಕ್ರೋಶೆಟ್ ಕೂಡ ಹಾಕ್ಕೊಬೋದು. ಆವಾಗ ಡಿಸೈನ್ ಇನ್ನೂ ಬೇಗ ಕಂಪ್ಲೀಟ್ ಆಗುತ್ತೆ. ಬಟ್ ತ್ರಿಬಲ್ ಕ್ರೋಶೆಟ್ ಮಾಡೋದಕ್ಕೆ ಇನ್ನು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಬೇಕಾಗುತ್ತಷ್ಟೇ. ಈ ಥರ ನೀವು ಟೈಮ್ ಬ್ಯಾಲೆನ್ಸ್ ಮಾಡಿಕೊಂಡು ಡಿಸೈನ ಕಂಪ್ಲೀಟ್ ಮಾಡ್ಕೊಬೋದು. ನಾನು ಇವಾಗ ಲಾಸ್ಟ್ ತ್ರಿಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. ಸೊ ಈ ಆರ್ಚ್ ಕೂಡ ಕಂಪ್ಲೀಟ್ ಆಯಿತು. ಇದಾದಮೇಲೆ ನೆಕ್ಸ್ಟ್ 4 ಚೈನ್ ಬ್ಲಾಕ್ಗೆ ನಾನು ಒಂದು ಲಾಕನ್ನು ಮಾಡ್ಕೊತೀನಿ. ಮತ್ತು ಲಾಕ್ ಮೇಲೆ ಇನ್ನೂ ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ನೋಡಿ ಆರ್ಚ್ ಈ ಥರ ಬರುತ್ತೆ. ಸ್ವಲ್ಪ ಆರ್ಚ್ ಚಿಕ್ಕದಾಗೆ ಬರುತ್ತೆ, ತುಂಬಾ ಕ್ಯೂಟಾಗಿ ಕಾಣುತ್ತೆ ಚಿಕ್ಕದಾಗಿರೋದ್ರಿಂದ. ಸೊ ಇದಾದಮೇಲೆ ಮತ್ತೆ 4 ಚೈನ್ ಬ್ಲಾಕ್ಗೆ ನಾನು 4 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಡಿಸೈನ್ ಇಷ್ಟೇ, ತುಂಬ ಸಿಂಪಲ್ ಆಗಿದೆ, ಈಸಿಯಾಗೂ ಇದೆ, ಹಾಗೆ ಗ್ರ್ಯಾಂಡಾಗೂ ಕಾಣುತ್ತೆ. ಸೊ 4 ಲಾಕ್ ಆದಮೇಲೆ ಮತ್ತೆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊತೀನಿ. ಇದಾದಮೇಲೆ ಮತ್ತೆ ನೆಕ್ಸ್ಟ್ 4 ಚೈನ್ ಬ್ಲಾಕಲ್ಲಿ ಒಂದು ಲಾಕ್ ಮಾಡಿಕೊಂಡು ಆ್ಯಸ್ ಯೂಶುವಲ್ ಆಗಿ ನೆಕ್ಸ್ಟ್ 4 ಚೈನ್ ಬ್ಲಾಕ್ಗೆ ನಾನು ತ್ರಿಬಲ್ ಕ್ರೋಶೆಟ್ ಮಾಡ್ತಾ ಕಂಪ್ಲೀಟ್ ಮಾಡ್ಕೊತೀನಿ ಡಿಸೈನ್ನ. ಸೊ ಆರ್ಚ್ ಎಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಈಗ ನಾನು 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಕುಚ್ಚು ಹಾಕ್ತೀನಿ. ಸೊ ಕುಚ್ಚೆಲ್ಲ ಹಾಕಿದ್ಮೇಲೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ನೋಡೋಣ. ಸೊ ಕುಚ್ಚು ಹಾಕೋದಕ್ಕೆ ನಾನಿಲ್ಲಿ 140 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ಯಾಂಡ್ಸ್ ಆಗುತ್ತೆ. ಹಾಗೆ ಫೈನಲ್ ಲುಕ್ ಈ ಥರ ಇದೆ, ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೀವು ಸಹ ಈ ಡಿಸೈನ್ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ ಕೇಸ್ ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.